ಎಲ್ಲರಿಗೂ ನಮಸ್ಕಾರ. ಅಭಿನಯ ಭಾರತೀಯ ರಂಗಚಾತುರ್ಮಾಸ್ಯದ ಮಾತುಕತೆಯ ಮುಂದುವರಿದ ಅಪರಾಧ ತಮ್ಮಣ್ಣನ ಈಗಾಗಲೇ ಪಾರಿಜಾತದ ಸುಮಾರು 65 ಕಂತುಗಳಲ್ಲಿ ಕೃಷ್ಣ ನಿಮ್ಮ ಜೊತೆ ಸತ್ಯಭಾಮೆಯನ್ನು ಕರೆದುಕೊಂಡು ಅದಿತಿ ಮತ್ತು ಕಶ್ಯಪರ ಮನೆಗೆ ಬಂದಿದ್ದಾನೆ. ಕುಲಗೋಡು ತಮ್ಮಣ್ಣನ ಹಿಂದಿನ ಅಂಕದಲ್ಲಿ ಪದ್ಯವನ್ನು ನಾನು 2 ಸಲ ಓದಿದ್ದೇನೆ. ಕುಲಗೋಡು ತಮ್ಮಣ್ಣನ ಅದಾದಮೇಲೆ ಹಿಮ್ಮೇಳ ಕೃಷ್ಣ ಹಾಡ್ತಾ ಇದೆ. ಸತ್ಯಭಾಮೆ ಮತ್ತು ಏನು ಅಂತಂದ್ರೆ ರುಕ್ಮಿಣಿ ಅವರಿಬ್ಬರನ್ನ ಅಟ್ಟದ ಮೇಲೆ ಕರೆದ ಕೊನೆಯ ಸತ್ಯಭಾಮೆ ಮತ್ತು ಕೃಷ್ಣ ನಮ್ಮ ಅಪರಾಧ ತಮ್ಮಣ್ಣನಲ್ಲಿಯೂ ಸಹಿತ ಆಡಿಸಿದಂತಹ ಅದೇ ಘಟ್ಟದಲ್ಲಿದ್ದು ಅದಿತಿ ತಮ್ಮಣ್ಣನಲ್ಲಿ ಭಾವನೆಗಳನ್ನು ನೋಡಿದರೆ ಅದರಲ್ಲಿ ಎಲೆಗೆ ನೀ ಬಾಮೆಯನ್ನು ಕರೆದುರಾಜ ಪತ್ನಿಯನ್ನು ಒಲಿಸಿ ಕರೆಯಲು ಬಂದವಳು ಒಲವಿನಿಂದ ಹೂವಿನ ಗಿಡವನ್ನು ಶಶಿ ಬಂದಿರ್ತಾರೆ ತಕ್ಕಂಥ ಪ್ರಕರಣ ಇದೆ. ಮುಂದೆ ಜಲಜಾಕ್ಷ ಶ್ರೀಹರಿಯ ಜನನಿ ಪಾವನೆ ಎಂದು ತಲೆಬಾಗಿ ಪದಕೆರಗಿ ರಾಗದಿಂದ ಕೆಲವು ವಿಚಾರಗಳು ಏನು ಅಂತಂದ್ರೆ ಪೊಳೆವ ಕುಂಡಲವಿತ್ತು ಈ ಪುಣ್ಯವತಿ ದೇಶದ ಬಹುದೊಡ್ಡ ಕಶ್ಯಪರಾಣಿ ಕಮಲಪಾಣಿ ಕೋಟಿಯವರು ಮತ್ತು ನಮ್ಮ ವಿದ್ಯಾಗುರುಗಳ ಹಲವು ಬಗೆಯವರು ಹರಿಸಿದಳು ಸೊಸೆಯಂದು ತಮ್ಮ ಕನ್ನಡ ಸಾಹಿತ್ಯ ಸಂಗಾತಿ ಅಂತಕ್ಕಂಥ ಕೃತಿಯಲ್ಲಿ ಹಲವು ಬಗೆಯಿಂದ ಹರಿಸಿದಳು ಸೊಸೆಯಂದು ಕುರಿತು ಒಂದು ಲೇಖನವನ್ನು ಸುಲಭ ಮತಿಗಳು ಅನೇಕ ಹೊಸ ವಿಚಾರಗಳನ್ನು ಇವತ್ತು ನಿಮ್ಮ ಜೊತೆ ನಾನು ಇಷ್ಟು ಮಾತುಕತೆಯನ್ನು ಮಾಡಿದರೆ ಅವರ ತನ್ನ ಮನೆಗೆ ಬಂದಂತಹ ಸೊಸೆಗೆ ಆ ಬೆಳಕಿನಲ್ಲಿ ನಾನು 4 ಅಕ್ಷರಗಳನ್ನು ಹುಡುಕಿ ನಿಮ್ಮ ಎದುರಿಗೆ ಪದ್ಯದಲ್ಲಿ ನೋಡ್ತೀವಿ. ನಾವು ಅವರ ಮಾತುಗಳನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಇವತ್ತು ಮಾನಿನಿಯೇ ಸತ್ಯಭಾಮೆಯ ವಿಯೋಗ ಮತ್ತು ಸಂಯೋಗಗಳ ಅರ್ಥವನ್ನು ನನ್ನ ತಾಯಿ ಕೃಷ್ಣ ಪಾರಿಜಾತದಲ್ಲಿ ಸತ್ಯಭಾಮೆ ಮತ್ತು ರುಕ್ಮಿಣಿಯರ ಪಾತ್ರ ಸ್ಥಿರ. ಕಮಲ ಜನಪಿತನ ಸತಿ ಕಾರುಣ್ಯ ಏನೂ ಆಗಬಲ್ಲ. ಕುಮದಾಕ್ಷಿ ಸತ್ಯಭಾಮೆಯ ದೂತೆ ಕಾಮಿನಿ ಹೆಣ್ಣು ಪಾತ್ರ ವಿಮಲೆ ನಿಜ ವಿಖ್ಯಾತ ಸತ್ಯಭಾಮೆಯನ್ನ ಚಿಕ್ಕಂದಿನಿಂದಲೂ ಅರಸನ ಒಲಿಸಿಕೊಂಡು ಸತ್ರಾಜಿತ ರಾಜ ಸತ್ಯಭಾಮೆಯ ಮದುವೆಯ ಕಾಲಕ್ಕೆ ಅವಳನ್ನು ಬಳವಳೆಯಾಗಿ ಕೊಟ್ಟಿದ್ದ. ಮಣಿರಾಜದಿಂದ ಪ್ರತ್ಯಕ್ಷವಾಗಿ ರಂಗಭೂಮಿಯಲ್ಲಿ ದೂತೆಯದು ಗಂಡು ಪಾತ್ರ. ನೀ ಸೆಣಸಿ ಸರಿ ಈ ಸಂಗತಿ ಸವತಿಯೊಡನೆ ಕುಸುಮಕ್ಕೆ ಹರಿಗೂಡಿ ರಚನೆಯನ್ನು ಬಯಲಿಗೆ ಸುಮನಸರೆಲ್ಲ ಪ್ರಣತರಾಗು ಅಂದ್ರೆ ಇದನ್ನ ಒಂದು ನಾಟಕ, ಒಂದು ರಂಗಭೂಮಿ ಅಂತಿಕೊಂಡು ಹೇಳಿ ನಮಗೆಲ್ಲ ತಿಳಿಸಿಕೊಟ್ಟಂಥವ್ರು ಆನಂದಮಯೇ. ಕೃಷ್ಣ ಗಂಡು ಪಾತ್ರನಾಗಿದ್ದವನು ಕೊರವಂಜಿ ಆಗುತ್ತಾನೆ. ಗಂಡು ಪಾತ್ರವಾಗಿ ಮಗಳು ಸ್ವೀಕರಿಸತಕ್ಕಂಥ ಒಂದು ಪ್ರಕಾರ ಪದ್ಧತಿಯನ್ನು ಇಲ್ಲಿ ಹೇಳ್ತಾ ಬಾ ನನ್ನ ತಾಯಿ. ಸತ್ಯಭಾಮೆಯ ಪಾತ್ರದಲ್ಲಿ ಹೆಸರು ಮಾಡಿದ್ದ ಕೌಸಲ್ಗಿ ನಿಂಗವ್ವ ಮುಂದೆ ಈ 2ನೇ ನುಡಿಯಲ್ಲಿ ಪಾತ್ರವನ್ನು ಧರಿಸುತ್ತಿದ್ದಾಳಂತೆ. ವೇದಾಂತ ವೇದ್ಯ ಮುನಿ ಸಾಧನಕ್ಕೆ ನಿಲುಕದ ಪಾತ್ರವನ್ನು ವಹಿಸುವುದೆಂದರೆ ಒಂದು ಹೋಗಿ ಇನ್ನೊಂದಾಗುವುದು. ಮನದ ಛಲ ಸುಖೀಯವಾಗಿಸುವುದು. ಮಿಗಿಲಾಗಿ ಶ್ರೀಧರ ಆಟದಲ್ಲಿ ಸೃಷ್ಟಿ ದೇವರು ಉಳಿದ ಪಾತ್ರಗಳನ್ನು ನಿಯಮಿಸಿ ಉಳಿಸುವುದಿಲ್ಲ. ಮನುಷ್ಯರೆಲ್ಲ ಗೊಂಬೆಗಳಾಗುತ್ತಾರೆ, ದೇವರು ಹೇಳಿದ ಮೇಲೆ ಆಗುತ್ತಾನೆ. ದೇವರು ಮತ್ತು ಮನುಷ್ಯರ ನಡುವಿನ ಸಂಬಂಧದ ಎಳೆ ಹರಿದು ಹೋದಾಗ ಅದನ್ನು ಮರಳಿ ಹೊಂದಿಸಿಕೊಳ್ಳುವ ಜವಾಬ್ದಾರಿ ಮನುಷ್ಯರದ್ದು ಸ್ವೀಕರಿಸಿ ದೇವರದ್ದು ಹೌದ್ಕೊಂಡು ಅದ್ಭುತವಾದಂತಹ ಮಾತು. ಸುದತಿ ಸತ್ಯಭಾಮೆಯನ್ನು ಅದಿತಿ ಅವರು ಕುಮಾರವ್ಯಾಸನ ತೊಡೆಯೊಳಿ ಪ್ರೇಕ್ಷೆಯಲ್ಲಿಟ್ಟು ಈ ಮುದದಿಂದ ಮೋಹ ಮಾಡುತ್ತಾ ವದನ ನೋಡುತ್ತಾ ಅಂತರ್ಮುಖತೆಯ ಕದಪಿನಲ್ಲಿ ಕದಪನಿಟ್ಟು ಹೃದಯದೊಳು ಹುದಗಿಸುತ್ತ ದೇವರ ಮಧುರ ವಚನದಿಂದ ನುಡಿಸಿ ಮಾತನಾಡುತ್ತಾಗುತ್ತವೆ. ಮನೆಗೆ ಬಂದ ಇಹಲೋಕ ಮತ್ತು ಪರಲೋಕದ ನಡುವಿನ ತಾತ್ವಿಕ ವ್ಯವಸ್ಥೆ ದೃಷ್ಟಿ ತಾತ್ಪೂರ್ತಿಕವಾಗಿ ಅವ್ಯವಸ್ಥಿತ ಸಡಗರದ ಶ್ರೀಗಂಧವ ಕೊಡುತೆಗಳಿಗೆ ಕೊರವಂಜಿಯಾಗಿ ತನ್ನನ್ನು ತಾನು ತಿಳಿದುಕೊಳ್ಳುವ ಮಲ್ಲಿಗೆಯ ಸುತ್ತಿ ಮುದ್ದು ನಿಕ್ಕುತ ಸತ್ಯಭಾಮೆ ಮನಸ್ಸಲ್ಲ ಮನದ ಬೆಡಗ ಬಿಡಿಸಿ ರಕ್ಷಿಸುವ ತನವಿಲ್ಲ ಸತ್ರಾಜಿತೆ ಆದಿಮೂಲನಾಗಿ ಅವತರಿಸುವುದಕ್ಕೂ ಕೃಷ್ಣ ಕೊರವಂಜಿ ಆಗುವುದಕ್ಕೂ ಏನೂ ಸಂಬಂಧವಿಲ್ಲ. ಇಲ್ಲಿ ನುಡಿದಳು ಕೊರವಂಜಿಯ ಪ್ರಸಂಗ ತರುಣಿ ಕೋಟಿ ಪ್ರಕಾಶನ್ನ ತರುಣಿ. ಅದು ನಮಗೆ ನಿಗೆಂದೆಂದಿಗೆ ತರುಣಿತನವು ಕೊರವಂಜಿಯ ವ್ಯಕ್ತಿತ್ವ ವರ್ಣಿಸಿದಲ್ಲಿ ಮಾತ್ರ ಹುಟ್ಟುವಂಥದ್ದಾಗಿ ಕರುಣತನದಿಂದ ಸೊಸೆಗೆ ದಿವ್ಯ ಹೇಳುತ್ತಿರುವ ನಾಡಕೊರವಿಯ ಚಿತ್ರವಲ್ಲ, ಚರಣದ ನಾಟಕದ ಅವಶ್ಯಕತೆಗಾಗಿ ಹುಟ್ಟಿದ ಪಾತ್ರ ಇತ್ತಾಳು. ಕೃಷ್ಣ ಸತ್ಯಭಾಮೆ ರುಕ್ಮಿಣಿಯರು ಪುರಾಣ ಕಥೆಗಳಲ್ಲಿಯ ಪಾತ್ರಗಳು ಏನು ಕೊಟ್ಟು ರುಕ್ಮಿಣಿ ವಿದರ್ಭ ದೇಶದ ಪುಷ್ಪಕ ರಾಜನ ಮಗಳಾದರೆ ಸತ್ಯಭಾಮೆ ಸತ್ರಾಜಿತನ ಮನಸ್ಸನ್ನು ಗೆಲ್ತಕ್ಕಂತಹ
ಹೆಚ್ಚು ಕೇಳಿದರೆ ನಮ್ಮ ಕುಲಗೋಡು ತಮ್ಮಣ್ಣ ಬಹಳ ಅದ್ಭುತವಾದ ಸಂವಾದ. ಕ್ಷೀರಸಾಗರ ತವರ ಮನೆ ಅದಾದ್ಮೇಲೆ ಪದ್ಯ ಶಚಿದೇವಿ ಬಂದಿದ್ದಾಳೆ ಇಲ್ಲಿ ಎಂದು ತಮ್ಮ ಪೂರ್ವ ಇತಿಹಾಸವನ್ನು ಹೇಳಬಲ್ಲ ಇಂದರನ ಜನನಿ ಕಂತು ಜನಕನ ಸತಿಗೆ ಸಂತೋಷ ಮಾಡೆ ಪಾತ್ರ ಶಚಿದೇವಿ ನೋಡಿ ಸಂತೈಸಲಾರದೆ ಕಿಂತು ಮನದಿಂದಲೇ ದಿಕ್ಕು ದೆಸೆ ಬೇಗ ಬಗಲಾಡಿ ಇಂತಿ ಕೊರವಂಜಿಯ ಪ್ರಸಂಗದ ಅರ್ಥವೇನು ಎಂದು ಕೇಳಿದರೆ ಏನೂ ಇಲ್ಲವೆಂದೇ ಹೇಳಬೇಕಾಗುತ್ತದೆ. ಮಾತಲ್ಲ ಪಾರಭೋಗ ಸಂತತ ಉಂಟೆಂದು ಸಾಕ್ಷಿಗಳಿದಳು ಪ್ರಕಟಿಸುವುದಿಲ್ಲ ಅಂತ ತಿಳಿಯದ ಈ ಒಂದು ಪ್ರಸಂಗ ನಾರಿಗೆ ಆಡಿದಳು ಬದಲಾಯಿಸುತ್ತದೆ. ಕೃತಿ ಮತ್ತು ಕಾರ್ಯಗಳ ನಡುವಿನ ಅಂತರವನ್ನು ಸ್ಪಷ್ಟಗೊಳಿಸುತ್ತದೆ. ಈ ಕೃತಿಯಾಗಿ ಒಂದು ಅರ್ಥ ಪ್ರಪಂಚವನ್ನು ಯಾಕಂತಂದ್ರೆ ಎಲ್ಲರಿಗೂ ಹೊಂದಿದೆ ಎಂಬುದು ನಿಜ ಕಥೆ. ಆದರೆ ಕೃತಿಯ ಅರ್ಥ ಯಾವಾಗಲೂ ಪರಿಮಿತವಾದದ್ದು. ಒಂದು ಶಬ್ದಕ್ಕೆ ಒಂದಕ್ಕಿಂತ ಹೆಚ್ಚು ಅರ್ಥಗಳಿರಬಹುದು. ಆದರೆ ಇಂತಹ ಕರಿಗಳೆಲ್ಲ ಶ್ಲೇಷಾಕಾರ ಜೋಡೆ ಕಾಮಧೇನುವಿಗೆ ಧರೆಯೇ ಪರಿಮಿತವಾದವುಗಳು. ಸುರತರುವಿಗೆ ಸಮವೇ ಸಕಲ ಮರಬೇಕಾಗುತ್ತದೆ. ಸುರನಿತೆಯರಿಗೆ ಸರಿಯ ಮೂಲದಲ್ಲಿ ನರಸ್ತ್ರೀಯ ಅಲ್ಲ, ಗೊತ್ತಿರುವ ಅರ್ಥವನ್ನು ಅದು ಸೂಚಿಸುವುದಿಲ್ಲ. ಅದಕ್ಕೆ ಅರ್ಥವೇ ಇಲ್ಲ. ಕಾಜಿನಾಮಣಿ ಘನವಾದ ರತ್ನದ ಬೆಲೆಗೆ ಸಂಸ್ಕಾರ ಅವನ ಉದ್ದೇಶ. ಇವನ ಕಾಂತಿಗೆ ದೊರೆಮನೆ ದೀಪ ಈ ನಾರಿ ಬೆಗ್ಗಳೆನಲು ನಮಗೆ ಬಾರದೇನೆ ಕೋಪ. ಇವೆಲ್ಲ ಕೂಡಿಕೊಂಡು ಒಂದು ಕೃತಿಯನ್ನು ತುರುಗಾಗಳು ಉಚ್ಚೈಶ್ರವಕ್ಕೆ ಶಾಲಿಯಾದ ಬೇರೆ ಅರ್ಥವೂ ಹುಟ್ಟಬಹುದು. ಉರಗನಿಕರವು ವಾಸಿಕೆಗೆ ಹೋಡೆ ಈ ತೆಗೆದುಕೊಂಡಿದೆ ನಮಗೆ. ಆದರೆ ಅರ್ಥವ್ಯಾಪ್ತಿ ಈ ಲೆಕ್ಕವನ್ನು ಮೀರಿದ್ದಾಗಿದೆ. ಹೆಚ್ಚೆಂದರೆ ಕಾರ್ಯವನ್ನು ಒಂದು ಲೀಲೆ ಎಂದೇ ಕರೆಯಬಹುದು. ನಾವು ನೀವು ಸಂದರ್ಭದಲ್ಲಿ ಇದನ್ನು ಆಟವೆಂದು ಕರೆಯಬೇಕಾಗುತ್ತದೆ. ಆಟಕ್ಕೂ ನಿಯಮಗಳು. ಈ ನಿಯಮಗಳು ಆಟಕ್ಕೆ ಆಟದ ಸ್ವರೂಪವನ್ನು ತಂದುಕೊಡುತ್ತವೆ. ಪಾರಿಜಾತದ ಆಟದ ಪ್ರಾರಂಭದಲ್ಲಿ ಗಣಪತಿಯನ್ನು ಕುರಿತು ಪ್ರಾರ್ಥನೆಯ ದೃಷ್ಟಿಯಲ್ಲಿ ಮನೆಯಲ್ಲಿ ಒಂದು ಭರತವಾಕ್ಯವೂ ಇದೆ. ಆಟ ಪ್ರಾರಂಭವಾಗುವುದು ಗೊಲ್ಲತಿಯ ವೇಷದಿಂದ. ಈ ವೇಷಕ್ಕೂ ಮುಂದೆ ನಡೆಯುವ ಪಾರಿಜಾತದ ಕಥೆಗೆ ಸಂಬಂಧವಿಲ್ಲ. ಇಂದ್ರ ಸ್ವರ್ಗ. ಆದರೆ ಗೊಲ್ಲತಿಯ ವೇಷವಿರದಿದ್ದರೆ ಆಟವಾಗುವುದಿಲ್ಲ. ಬಹಳ ಮುಖ್ಯವಾದಂಥದ್ದು. ಈ ಇಂದ್ರ ಅಂತ ನಾನು ಹಿಂದೆ ಹೇಳಿದ್ದು. ಒಟ್ಟಾರೆ ಇಂಥ ಎಲ್ಲ ನಿಯಮಗಳನ್ನು ಪಾಲಿಸುತ್ತಲೇ ಗೊತ್ತು. ಆಟದ ಅರ್ಥ ಈ ನಿಯಮಗಳಿಂದ ತಪ್ಪಿಸಿಕೊಂಡಿದ್ದೀತಿ ಹೇಳ್ತಾಳೆ. ನೆಲೆಯ ತಿಳಿಯದೆ ಕೊರವಂಜಿಯಂತಹ ಪ್ರಸಂಗಗಳು ತಮ್ಮ ಶಚಿದೇವಿ ಚೇಷ್ಟೆ ಕೇಡೆ ಕೊರವಂಜಿಯ ವೇಷಕ್ಕಾಗಿ ಪ್ರೇಕ್ಷಕರು ತುಳಿಗಾಲಲ್ಲಿ ಸಾಧಿಸಿ ಬೆಲಿಗೆ ವಾಸ್ತವವಾಗಿ ಚಿಮಣ ಇವರ ಕಲಾತ್ಮಕ ಸತ್ತೆಯಲ್ಲಿ ವ್ಯತ್ಯಾಸವೇ ಇಲ್ಲ. ಫಲವು ಸಂಪದ ಬಳಿಕ ಪಂಥವೆಲ್ಲ ಮಾತ್ರ ಚಲಿಸಿ ನೆರಲೋಕಕ್ಕೆ ಚಾಲು ಬರಿಯುತ ಬಿದ್ದು ಬಳಲುವರು ಬಲು ಬಂಧದೊಳಗೆಲ್ಲ ತಪಗಳ ಮಾಡಿ ಅಸುರರೆಲ್ಲರೂ ಕೂಡಿ ಅಮರ ಲೋಕದಲ್ಲಿದ್ದ ಅಂದವನ್ನು ತಮದೆಂದು ತಾಮಸದಿ ತರಿದೊಟ್ಟಿ ಹೇಳಿದ್ದಾರೆ. ಸತ್ಕರ್ಮ ಕ್ರಮಗೆಡೆಸಿ ಕಾಂತಾರವನ್ನು ಸುಮತಿ ಧರೆಗೊಸುರವಂದೇನು ಅಂತಂದ್ರೆ ನಾಭನು ಜನಿಸಿ ಖಳರನ್ನೆಲ್ಲ ನಿಮಿಷದೊಳು ಸಂಹರಿಸಿ ಸಂಬಂಧ ಅಂತ ನಿರ್ಜರರ ಸಲಹಿದನ ಈ ಪ್ರಮೆತೆಗೆ ನಿಂದೆ ಸಾಮಾಜಿಕ ಜನ ಇದ್ರ ಬಗ್ಗೆ ಪೇಚಾಡ್ತಾ ಇರ್ತಾರೆ. ತಪ್ಪು ಅಂತ. ಕೃಷ್ಣನಿಗೂ ಮತ್ತು ಕೊರವಂಜಿಗೂ ಸಂಬಂಧ ಏನು? ಸದ್ದು ಶಚಿದೇವಿ ನೀ ಸರಿಗಟ್ಟು ತಾಡಿದ್ದು ಈ ಜನಪದವೆಲ್ಲೆಂದು ಸಿಟ್ಟದಿತಿ ಮಾಡಿ ಗ್ರಾಮೀಣ ಸೊಸೆ ಬಾರೆಂದು ಮುನಿಸು ತಿಳಿಯುತ್ತಾ ಬೀಳೆ ಶುದ್ಧ ಮನದಿಂದೀಯೇ ಸುರರು ಗೂಡಿ ದಂಡಗಳಂತೆ ಬಿಸಜಾಕ್ಷಗೊಂದಿಸಿ ಶ್ರದ್ಧೆಯಿಂದಲೇ ಕಳುಹಿ ಸರ್ವರೆಲ್ಲ ಇದ್ದ ಸ್ಥಾನಕ್ಕೆ ಹೋಗೆ ಇತ್ತಾದ ವೃತ್ತಾಂತ ಶುದ್ಧ ಮತೆಗಳು ಕೇಳಿ ನಿಜದ ಸೊಲ್ಲ. ಇಲ್ಲಿ ಬಿಳಿಗಿರಿ ರಂಗದೇವಿಗೆ ಸೋಲಿಗರ ಹೆಣ್ಣನ್ನು ಮದುವೆ ಅಲ್ಲಿಯ ನಮ್ಮ ಬಿಳಿಗಿರಿ ರಂಗದಲ್ಲಿ ನಡೆಯತಕ್ಕಂಥ ಒಂದು ಪ್ರಕ್ರಿಯೆಯನ್ನು ತೆಗೆದುಕೊಂಡು ಬಂದು ಕೋಟಿಯವರು ಒಂದು ಸತ್ಯಭಾಮೆ ಒಂದು ಇದನ್ನ ಒಂದು ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವವುಳ್ಳ ಘಟನೆ ಅಂತ ಹೇಳ್ತಾರೆ. ಯಾವುದಂತಂದ್ರೆ ಕೃಷ್ಣನ ಜೊತೆಗೆ ಬಂದಂತಹ ಮತ್ತು ಕುರವಂಜಿಯರ ಪಾತ್ರದ ನಡುವಿನ ಸಂಬಂಧವನ್ನು ಈ ರೀತಿಯಾಗಿ ಅಲ್ಲೇ ಬಂದಂತಹ ಪಾರಿಜಾತದ ಆಟ ಸತ್ಯಭಾಮ ಬೆಳೀತದೆ. ಹಿಂಗಿಸಿದ್ದು ಜನರಿಂದ ಅಪಮಾನ ಮಾಡಿ ಜನರ ಮಧ್ಯದಲ್ಲಿ ತಪ್ಪು ಜನರಿಗಾಗಿ ಇರ್ತಕ್ಕಂಥ ಇವರಿಬ್ಬರು ಆಟ ಅಂದ್ಕೊಂಡು ಹೇಳಿ ಭಗವಂತ ಯಾವ ರೀತಿ ನಿಮ್ಮನ್ನು ರಕ್ಷಣೆ ಮಾಡಿದ ಪಾರಿಜಾತದ ಬಗ್ಗೆ ಕುತ್ಕೋಟಿಯವರು ಹೇಳ್ತಕ್ಕಂಥ ಮಾತು.
ಇದ್ರ ಜೊತೆಗೆ ಹಿಮ್ಮೇಳ ಒಂದು ಅವರು ಈ ಪದ್ಯವನ್ನು ಪಾರಿಜಾತದಲ್ಲೇ ಬರ್ತಕ್ಕಂಥ ಪಗಡಿ ಗೂಡಿ ಮುರರಿಪು ಗರುಡ ವಾಹನನಾಗುತ್ತಾ ತೆರಳಿ ಬರುತ್ತಿರೆ ತೋರಿತ ಮರಳ ಸಿರಿ ನಂದನವನದ ಸತ್ಯ ಭರಿತ ತುಂಬಿಕೊಳ್ಳಲೆಂದೇ ಇರುವ ಬಂಧರಿತು ಪವಮಾನದಲ್ಲಿ ಆನಂದಕ್ಕೆ ಮೊರೆಯುತ್ತಿಹ ಭ್ರಮರಾಳಿ ಸುರಧ್ರುಮ ಕವಡೆಗಳ ಗರ ಮನೋಹರ ಚಲುವಿಕೆಗೆ 6 ಆಗಬಹುದು. ಆದರೆ ಈ ಗರಗಳು ಯಾವುವು ಕವಡೆಗಳಿಗೆ ಲೆತ್ತಗಳಿಗೆ ಅಂಟಿಕೊಂಡು ಬರುವುದಿಲ್ಲ. ದೇವದೇವನು ಸತ್ಯಭಾಮಾದೇವಿ ಕಾಮತ ಮುದದಲ್ಲಿ ಭಾವಜನಪಿತನ ತೆರವು ಮಾಡಿ ಕರವಿಡಿದು ವನವ ವೀಕ್ಷಿಸುತ್ತಲಿ ಈ ವನದ ಪೆಸರೇನು ಕರುಣಿಸಿ ದೇವದಿನ್ನಹ ಮಾಡುವೆ ಭಾವಕಾನಂದವಾಯಿತು ಭಕ್ತರಾಜೀವ ನಿನ್ನ ಕೊಂಡಾಡುವೆ. ರಂಗಭೂಮಿಯನ್ನು ನೋಡಿದಾಗ ನಾವು 2 ಘಳಿಗೆ ವಿಳಂಬವಾಗಲಿ ಸುರರಾವಣದ ಕ್ರೀಡೆಯೊಳ್ ಸರಸವಾಡುವೆ ಎನ್ನಲು ಶ್ರೀಹರಿ ನೋಡಿ ನೋಡ್ಕೊಂಡ್ ಬರ್ತಾರೆ. ಕರ್ವಪದ ತಳ ಕಚ್ಚಿ ಇಳುವಲು ಧರೆಗೆ ದಂಪತಿಯುಕ್ತರು ತ್ವರಿತ ವನಪಾಲಕರು ಮನ್ನಿಸಿ ಭರದಿ ಮುಖ್ಯವಾದ ಒಂದು ಬಿಗಿ ಒಂದು ಬಂಧ. ಆದ್ಮೇಲೆ ಇಂತಹ ಸತ್ಯಭಾಜಾತವನ್ನು ಕರ್ಕೊಂಡು ನಂದನವನಕ್ಕೆ ಬೆಳೆದ ಇದ್ದಾನೆ. ಕುರ್ತಕೋಟಿಯವರ ಮಾತುಗಳನ್ನು ನೋಡಿದಿವಿ. ನಾಳೆ ಮತ್ತೆ ಮುಂದೆ ಗರುಡ ವಿಷಯದ ಬಗ್ಗೆ ಹೋಗ್ಬೇಕಾದ್ರೆ ಅದನ್ನು ನೋಡಿ ಕೇಳ್ತಾಳೆ ಇದು ಏನು ಅಂತಿಕೊಂಡು. ಯಾಕಂತ ಹೋಗ್ಬೇಕಾದ್ರೆ ಅದರ ಸುಗಂಧ ಭರಿತವಾದಂತಹ ವಾಸನೆ ಅದನ್ನೆಲ್ಲ ನೋಡಿ ಕೇಳ್ತಾ ಇದ್ದಾಳೆ. ಅಲ್ಲೇ ಕೆಳಗೆ ಇಳಿದಾಗ ಅಲ್ಲಿ ಎಲ್ಲ ವನಪಾಲಕರು ಬಂದು ಆ ಭಗವಂತನಿಗೆ ತಮ್ಮ ಹಣೆಯನ್ನು ಹಚ್ಚಿ ನಮಸ್ಕಾರವನ್ನು ಮಾಡಿ ವನಪಾಲಕರು ಆತನಿಗೆ ಗೌರವವನ್ನು ಕೊಡ್ತಾರೆ. ಈ ಪದ್ಯದೊಂದಿಗೆ ಇವತ್ತಿನ ಮಾತುಕತೆ ಮುಗಿಸೋಣ ಅಂತ ಮತ್ತೆ ನಾಳೆ ಭೇಟಿಯಾಗೋಣ. ನಮಸ್ಕಾರ.